ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್. ಅಣ್ಣ, ತಮ್ಮ ಹೆಸರು? ಓರಿ ಬೈರಯ್ಯ. ಯಾವ ಊರಣ್ಣ? ತಾಲೂಕು? ರಾಮನಗರ. ಜಿಲ್ಲೆ? ರಾಮನಗರ. ಗ್ರಾಮ? ಅರಳ್ಳಿ. ಅಣ್ಣ, ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಓರಿನ? ನಮ್ಮದು ಇದು ಮೂರನೇ ತಲೆ. ನಮ್ಮ ತಾತ ಬೈರಯ್ಯ, ನಮ್ಮ ಅಪ್ಪ ಬೈರಯ್ಯ, ನಾನು ಬೈರಯ್ಯ. ಎಲ್ಲ ಬೈರಯ್ಯ ಅಂತಲೇ ಬಂದಿದ್ದೀರಾ? ಎಲ್ಲ ಬಂದಿರೋದೇ ಅದೇ. ಇದು ಅಣ್ಣ ಕರಿಗೆ ಎಷ್ಟು ತಿಂಗಳು ಅಣ್ಣ? ಇವಾಗ 11 ತಿಂಗಳು. 11 ತಿಂಗಳು. ಅಣ್ಣ, ಇದು ಬೀಜಕ್ಕೆ ಬರ್ತದ? ಬೀಜಕ್ಕೆ ಬರ್ತದೆ ಅಂತ ತಗೊಂಡಿದ್ದೀರಾ? ಅಣ್ಣ, ಇವಾಗ ನಾನು ನೋಡ್ದಂಗೆ ಇವಾಗ ಎಲ್ಲ ಬಣ್ಣ ಚೇಂಜ್ ಆಗಿರೋ ಹಿಡ್ಕೊತಾರೆ. ನೀವು ಬಿಳೆವರಿ ಕಟ್ತಿದ್ದೀರಲ್ಲ, ಏನು ತಪ್ಪಾಗಲ್ವಾ? ಇದು ಕರಲ್ಲಿ ಯಾತ್ಕೊಬೇಡ್ದಂಗೆ ಬಿದ್ದಿತ್ತು. ಊರಲ್ಲಿ ದಸ ಕರ ತಗೊಂಡಿದ್ದೆ. ಬರೀ ಮೂಳೆ ಚಕ್ರ ಎಳ್ಳೆ ಇದ್ದದ್ದು ಚಂಚಿಗೆ. ಆಗ ನಾನು ಇದ್ರ ಜಾತಿ ಕುಲ ಎಲ್ಲಾನು ನೋಡಿ ಇದು ಒಂದಿನ ಒಳ್ಳೆ ಓರಿ ಆಯ್ತದೆ, ಇದು ಕೊಳ್ಳು ಮೊಕ ಎಲ್ಲ ಪೇಪರ್ ಇದ್ದಂಗದೆ ಇದು ಚಕ್ರ ಅಂತ ನನ್ನ ದೃಷ್ಟಿಯಿಂದ ನಾನು ತಗೊಂಡಿದ್ದೀನಿ. ಇನ್ನೊಬ್ಬರಿಗೆ ಅದು ನಮಗೆ ಇನ್ನೊಬ್ಬರಿಗೆ ಚೆನ್ನಾಗಿದೆ ಇರ್ಬೋದು, ನಮಗೆ ಚೆನ್ನಾಗದ. ಇವಾಗ ನೋಡಿ ಅದ್ರ ಚಕ್ರ ಬಟ್ಟೆ ಇದ್ದಂಗದೆ ನೋಡಿ. ಗೊತ್ತಾಯ್ತು ಅಣ್ಣ, ನೋಡಿದೆ. ಒಳ್ಳು ಹೆಂಗೈತೆ ಗೊತ್ತಾಯ್ತು ಅಣ್ಣ. ಇಷ್ಟೇ ತಪ್ಪ, ಕೊಮ್ಮು ಮಾಡ್ತಿಲ್ಲ, ಕೊಮ್ಮು ಮಾಡಿಸ್ಬೇಕು. ಇದು ಅಣ್ಣ ದೊಡ್ಡೋರಿ ಕಟ್ತೀರಿ ನೀವೇನು? ಇದು ಇವತ್ತು ಈ ಥರ ದೊಡ್ಡೋರಿ ಮಾರ್ಬಿಟ್ಟಿದ್ದೀನಿ. ಓರಿ ತಗೊಬರ್ಬೇಕು, ವ್ಯಾಪಾರ ಮಾಡಿದ್ದೀವಿ. ಓರಿ ಹಾಕೊಂಬರ್ಲಿಲ್ಲ. ಅಣ್ಣ, ಬೀಜದೋರಿಗೆ ಏನೇನು ಫುಡ್ ಕೊಡ್ತೀರಾ? ಬೀಜದೋರಿಗೆ ನಾವು ಹೇಳ್ಕೊಂಡ್ರೆ ಈ ಬೇರೆ ಕಡೆ ವಿಡಿಯೋ ನೋಡಿದವರು ಆಡ್ಕೋತಾರೆ. ಅಣ್ಣ, ಅವೆಲ್ಲ ಏನು ಬೇಜಾರು ಅಂತ ಏನಿಲ್ಲ. ಇವಾಗ ಸಾವಿರಾರು ಥರ ಮಾತಾಡ್ತಾರೆ. ಅವಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬಾರ್ದು. ಕಾಮನ್ ಆಗಿ ಇದೊಂದು ಕರಿಗೆ ಮಾತ್ರ ತಂದು ಹಾಲು ಇದ್ದಿದ್ದೀವಿ. ಒಂದು 3 ಕೋಳಿನ ಅದಕ್ಕಾಗೆ ತಂದಿದ್ದೀವಿ. 4 ತಿಂಗಳಿಂದ ಕೋಳಿ ಮಟ್ಟಿ ಹಾಕಿದ್ದೀವಿ. ಹಾಲು, ಕೋಳಿ ಮೊಟ್ಟೆ, ಡಿಲಕ್ಸ್ ಬೂಸ, ಆಮೇಲೆ ಉಳ್ಳಿ ನುಚ್ಚು ಇರ್ತವೆ ಮಾತ್ರ ಈ ಊರಿಗೆ ಹಾಕಿದ್ದೀವಿ. ಅಣ್ಣ, ಬೀಜದೋರಿ ಕಟ್ಟರು ಇವಾಗ ಸುಮಾರು ಜನ ಇವಾಗ ಸುಳಿ ನೋಡಿ ಹಿಡ್ಕೊಬಾರಲ್ಲ. ನಾನು ನೋಡ್ದಂಗೆ ನೀವು ಹಳೆತಾರೆ ಸುಳಿ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡಿ ಅಣ್ಣ. ಈಗ ಸುಳಿ ಬಗ್ಗೆ ಒಳಗೆ ಕೆಲವ್ರು ಅಂತಾರೆ 2 ಕಡೆಗೂ ಸುಳಿ ಇರ್ತದೆ ಇದು ಗುಂಡಿಗೆ ಒಳಗೆ. ಹಾಗಂತಾರೆ ಕರಿಗೆ ಹುಟ್ಟಲ್ಲ ಬಿಡು ಅಂತ ಹೇಳ್ತಾರೆ. ಆ ಸುಳಿ ಇದ್ರೆ ಇವತ್ತಿಲ್ಲ ನಾಳೆ ಯಾವ್ದಾರು ಒಂದ್ ದಿವಸ ಈತದೆ. ಅದೆಲ್ಲ ನಾವು ಹೇಳ್ಕೊಳ್ಳೋದಲ್ಲ. ಸುಳಿ ಇದ್ಮೇಲೆ ಯಾವತ್ತು ಓರಿಗೆ ತಪ್ಪೇನೆಯೇ. ಏನು ಬೀಜದೋರಿಗೆ ಏನೂ ಇರಬಾರ್ದು. ಸುಳಿ ಅದು ಇದು ಏನು ಇರಬಾರ್ದು. ಒಂದ್ ದಿವಸ ಇಲಿಲ್ಲ ಅಂದ್ರೆ ಇನ್ನೊಂದ್ ದಿವಸನಾದ್ರು ಇದಿರ್ತದೆ. ಮತ್ತೆ ಹುಟ್ಟಿಂದ ತಾಯಿ ಹೊಟ್ಟೆ ಹುಟ್ಟಿಂದನೂ ಯಾವ್ಯಾವ ಸುಳಿ ಇರಬೇಕು ಅಂತ ಹೇಳಿ 3 ಸುಳಿ ಇರ್ಬೇಕು ಸ್ವಾಮಿ. ಹಣೆ ಮೇಲೆ 1, ಬೆನ್ನಿನ ಮೇಲೆ 1, 2 ಸುಳಿ. ಅಣ್ಣ, ಹಣೆ ಮೇಲೆ 1, ಬೆನ್ನಿನ ಮೇಲೆ 1 ಏನಣ್ಣ? ಹಣೆ ಮೇಲೆ 1 ತಾಯಿ ಸುಳಿ, ಬೆನ್ನಿನ ಮೇಲೆ ಇರೋದು ತಾಯಿ ಸುಳಿನೇ. ನೋಡಿ ಈ ಕತ್ತಂತ ಒಂದ್ ಬರ್ತದ ನೋಡಿ 4 ಬೆಳ್ಳಿಗೆ, ಇದೊಂದು ಕಳ್ಳು ಉಳಿತಾವು. ಇವು 3 ಸುಳಿನೇ ದನಿಗೆ ಕರೆಕ್ಟ್ ಆಗಿ ಉಡೋದು. ನೀನ್ ಯಾವ್ದೇ ದನ ತಂದ್ರು 3 ಕಾಮನ್ನು. ಈ 3 ಸುಳಿ ಯಾವ ಸುಳಿ ಹುಟ್ಟಿದ್ರೆ ಈ 3 ಸುಳಿ ಹುಟ್ಟಿರ್ತವೆ. ಮತ್ತೆ ದಾವಣ ಸುಳಿ ಇದ್ರೆ ತಪ್ಪಾಗಲ್ಲ ಅಂತಾರಲ್ಲ? ಇಲ್ಲ, ದಾವಣ ಸುಳಿ ಇದ್ರೆ ಏನ್ ತಪ್ಪೇನ್ ಬರಲ್ಲ. ಈ ನಮ್ ತಾತನ ಕಾಲದಿಂದನೂ ದಾವಣ ಸುಳಿ ಓರಿನೂ ಕಟ್ಟಿದೀವಿ. ಆಮೇಲೆ ದಾವಣಿ ಕಟ್ಟು ಅಂತ ಅದಕ್ಕೊಂದು ಶಾಸ್ತ್ರ ಅಂತದು, ಅದೇನ್ ತಪ್ಪು ಬರಲ್ಲ. ಅದೊಂದಲ್ದೇನೆ ಬಿತ್ತನೆವರೆಗೂ ದಾವಣ ಸುಳಿ ಇರ್ಬೋದು. ಇರ್ಬೋದು. ಆಮೇಲೆ ಮೋಟ್ ಬಗ್ರಿ ಇವೆಲ್ಲ ಇದ್ರೆ ನಾಳೆ ಹುಡ್ತವೆ. ಕರ ಹುಟ್ಟೆ ಹುಡ್ತವೆ. ತಾಯಿಯಂತೆ ಮಕ್ಕಳು ನೂಲಂತೆ ಸೀರೆ ಅಂತ ಅದು ತಪ್ಪಾಗೋದಿಲ್ಲ. ಯಾವ್ದಾರು ಹಸಿನಲ್ಲಿ ದೃಷ್ಟಿಯಾಗಿ ನೋಡಿದ ಹಸಿನಲ್ಲಿ ಆ ಸುಳಿ ಹುಟ್ಟಿರ್ತವೆ. ಇವತ್ತು ಓರಿಗೆ ಇಲ್ಲಿದ್ರೆ ಕತ್ತುಂತಾವು, ನಾಳೆ ಕಾಡು ಸುಳಿ ಹುಟ್ಟಿರ್ತವೆ. ಅಣ್ಣ, ಇನ್ನೊಂದು ಇವಾಗ ಬೀಜದೋರಿ ಅಂತ ಬಂದಾಗ ಎಲ್ಲ ಶೋಕಿ ಓರಿಯರು ಏನು ಮಾಡ್ತಾರೆ, ಎಲ್ಲ ಉದ್ದಪ್ಪನ ನೋಡ್ತಾರೆ, ಲೆಂತ್ ನೋಡ್ತಾರೆ, ಮೈ ಕಟ್ಟು ಬಿಗಿಯಾಗಿ ಕಾಲ್ಕಂಬ ನೋಡ್ತಾರೆ. ಅತಿ ತುಂಡೋರಿ ಬೀಜದೋರಿ ಬಿಟ್ಕೊಂಡ್ರೆ ತಪ್ಪಾಗಲ್ವಾ ಅಣ್ಣ? ಸ್ವಾಮಿ, ಅದು ತೇಟ್ ಅಳ್ಕಾರ್ ಜಾತಿ ಓರಿ ಆಗ್ಬೇಕು. ಅಳ್ಕಾರ್ ಜಾತಿ ಓರಿಗೆ ಕಾಲು ಸಣ್ಣ,
ಚಕ್ಳ ಪೇಪರ್ ಇದ್ದಂಗೆ ಉದ್ದಪ್ಪನ್ನ ಕಡಿಮೆ. ಅಮೃತ್ ಮಾಲ್ ತಳಿ ಓರಿಗೆ ಕಾಲ್ ದಪ್ಪಾಗಿರ್ತವೆ, ಚಕ್ಳ ಮಂದಾಗಿರ್ತದೆ, ಉದ್ದಪ್ಪನ್ನ ಉಡ್ತದೆ. ಅದು ಅಳ್ಕಾರ್ ಜಾತಿ ಓರಿ ಅಂತ ಹಸನ ಕಟ್ಟಲ್ಲ. ನಾನು ನೋಡಿದ್ದೀನಿ ಕರುಗಳೆಲ್ಲ ತಗೊಬಂದಿ. ನಾನು ನಾಳೆ 4 ಕರ ಮಾರ್ದೆ ಅಂತ ತಂದು ಹತ್ತೋದು ಇಳಿಯೋದು, ಉದ್ದಪ್ಪನ್ನ ಮಾತ್ರ ಬೇಕಾದಷ್ಟು ಇರ್ತವೆ, ಹತ್ತೋದು ಇಳಿಯೋದು. ಅದೇ ಸರಿಯಾದ ಅಳ್ಕಾರ್ ಜಾತಿ ಓರಿ ತುಂಡಾಗಿ ಇತ್ತು ಒಂದೊಂದು ಯಾರು. ಅದರಿಂದ ನಾವು ನೋಡಿ, ನಾನು ಈಗ ನಮ್ಮ ತಾತಂದು, ನಮ್ಮ ಅಪ್ಪಂದು, ನಮ್ಮದು 3 ತಲೆ. ನಾನು 4ನೇ ಕ್ಲಾಸ್ ಹುಡುಗ ಓರಿ ಹಗ್ಗ ಹಿಡ್ಕೊಂಡು ಹೋಗೋಕ್ಕೆ ನಮ್ಮ ತಾತ ಕರ್ಕೊಂಡು ಹೋಗೋದು. ನಾವು ಆವಾಗಿನಿಂದ ಏನೋ ಎಂಥದೋ ಒಂದು ಮಡಿಕೊಂಡಿದ್ದೀವಿ. ನಾವು ವಿಡಿಯೋನಲ್ಲಿ ಅಪ್ಪರ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾನು ಹಂಗೆ ಹಿಂಗೆ ಅಂತ ಯಾಕೆ ಬೇಕು, ಹೊಗಳ್ಕೊಳ್ಳೋದು ಬೇಡ, ಇರೋದೇ ಮಾತಾಡಬಾರ್ದು. ನಮಗೇನೋ ಈ ಕರ ಇಷ್ಟ ಆಯಿತು, ಇದು ಹಿಡ್ದು ಬಿಟ್ಟಿದ್ದೀವಿ. ನಾನು ಹಿಡ್ಕೊಂಡಾಗ 3 ತಿಂಗಳು ಕರ ಇದು 20,000 ರೂಪಾಯಿ ಕಸ ಮಾರ್ಬಿಟ್ಟೆ. 24ಕ್ಕೆ 3 ತಿಂಗಳು ಕರಿಯಿಂದ ಸಾಕಿದ್ದೀವಿ. ಅದ್ರ ಅವನಲ್ಲಿ ಒಂದು ತೊಟ್ಟು ಹಾಲು ಕುಡ್ದಿಲ್ಲ. ಇದು ಹುಟ್ಟುತ್ತಾವಿಂದನೂ ಬಾಟ್ಲ ಹಾಲು ಐತಿಗೆ ಒಂದು ತೊಟ್ಟು ಇರಲಿಲ್ಲ. ಹುಟ್ಟುತ್ತಾವಿಂದ ಬಾಟ್ಲ ಹಾಲು, ಹುಟ್ಟುತ್ತಾವಿಂದ ಹಾಲೇ ಇಲ್ಲ. ನಾನು ಸಾಕಿರೋದು, ನಾನು ತಗೊಂಡು 5 ತಿಂಗಳಾಯ್ತು. ಇವಾಗ ಜನವರಿ 1 ತಿಂಗಳೇನೋ ಇತ್ತು. ಈಗ ಜನವರಿ ಹೋಗಿ 4 ತಿಂಗಳಾಯ್ತು. 5 ತಿಂಗಳಿಂದ ಸಾಕಿದ್ದೀವಿ. ಈಗ ಇನ್ನೇ ಸಾಕ್ತೀವಿ. ಇದೇನು ನಮ್ಮ ಮನ್ಸಿಗೆ ಇದೆಲ್ಲ ಭಾಗನೂ ಚೆನ್ನಾಗಿ ಆಯ್ತದೆ ಅಂತ ಒಂದು ಹಿಡ್ಕೊಂಡಿದ್ದೀವಿ. ಇನ್ನು ಮುಂದೆ ಅವ್ರಿಗೆ ಹೆಂಗಾಯ್ತದೋ ಗೊತ್ತಿಲ್ಲ ಸ್ವಾಮಿ. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋಕ್ಕೂ ಧನ್ಯವಾದಗಳು. ಆಯ್ತು ಸಾ ಅಣ್ಣ, ನಿಮ್ಮ ಫೋನ್ ನಂಬರು? ನನ್ನ ಫೋನ್ ನಂಬರಾ ಹೇಳ್ತೀನಿ. 966 966 32 57 75. ಸರಿ ಸ್ವಾಮಿ, ಆಯಿತು. ಯಾರು ಓರಿ ಹೊಸ ಕ್ರಾಸಿಂಗ್ ಮಾಡೋದು ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಇದು ಈ ಕರ ಇನ್ನೂ ಬಿಡ್ತಾ ಇಲ್ಲ. ಆಜ್ಗರ ಇನ್ನು 1 ವರ್ಷ ಬಿಡಲ್ಲ. ಕೆಂಗಲ್ ಜಾತ್ರೆ ನಂಟ ಇವಾಗ ಕೊಡೋದು ಇಲ್ಲ ಸಾಮಾನ್ಯಕ್ಕೆ. ಈಗ ಅಲ್ಲಿ ಕೇಳಿದ್ರು ಅಂತಂದ್ರೆ ಜನ ಆಡ್ಕೋತಾರೆ. ಐಂಗುಡಿ ಜಾತ್ರೆಯಲ್ಲಿ ಮೂಳೆ ಚಕ್ರ ಇದ್ದಕ್ಕೇನೆ 1,80,000 ರೂಪಾಯಿ ಮಂಡ್ಯದ ಈಗ ಅದ ನಾವು ಇಲ್ಲಿ ವಿಡಿಯೋದಲ್ಲಿ ಹೇಳಕ್ ಹೋಗ್ಬಾರ್ದು. ಹೇಳಿದ್ರೆ ಓಹೋ ಬರಲ್ಲ ಅದು ಯಾಕೆ ಅದು ಅಂತ ಅಂತಾರೆ ಅಂತ ಹೇಳಲ್ಲ ಅಷ್ಟೇ. ನಾವು ಕೊಡಲ್ಲ ಇವಾಗ. ಇನ್ನ ಇದು ನೋಡ್ತೀವಿ ಎರಡಲ್ಲಾಗು ನಂಟನಿವೆ. ಇನ್ನು ನಮ್ಮ ಮನೇಲಿ ಹೆಂಗ್ ಬೆಳೀತದೆ ಏನಾಯ್ತದೆ ಅಂತ ಇನ್ನೊಬ್ಬರ ಮನೆ ಕೊಟ್ಬಿಟ್ಟು ನೋಡೋದು ಬದಲು ನಮ್ಮ ಮನೇಲೆ ಇರ್ಲಿ. ಯಾಕೆಂತಂದ್ರೆ ನಾವು ಈಗ 50,000 ನಮ್ಮ ಕರ ಇರೋದೀಗ. ಸುಳ್ಳು ಹೇಳೋದಿಲ್ಲ. ನಾನು 5 ಲಕ್ಷ ಆಯ್ತು ಅಂತ ಈಗ ಹಸ ಮಾರ್ಕೊಂಡಿದ್ದೀವಿ. 50,000 ರೂಪಾಯಿ ಉಳ್ಕೊಂಡದೆ ನಮ್ಗೆ 5 ವರ್ಷ ನಮ್ಮ ಮನೇಲಿ ಹಸ ಕಟ್ಟಿದ್ರು 50,000 ಆಯ್ತದಲ್ವಾ? ಆಯ್ತದಣ್ಣ, ಆಯ್ತದಾ? ಆಯ್ತದೆ. ಯಾಕೆ ತಪ್ಪು? ಅದು ನಮ್ಮನೇಲೆ ಇರ್ಲಿ ಬಿಡಿ, ನೋಡೋಣ. ನಾವಿನ್ನು ತಗೊಂಡಿದೀವಿ ಎಳೆ ಮಗ, ಇನ್ನು ಕಾಲನಂಟ ಬೆಳೆದಾದ್ಮೇಲೆ ನೋಡೋಣ ಅದ ಅಂತ. ನಮ್ಗೇನೋ ಚೆನ್ನಾಗದೆ, ಜಾತಿ ಕುಲ ಎಲ್ಲಾ ಭಾಗನೂ ಚೆನ್ನಾಗದೆ ಅಂತ ತಗೊಂಡಿದ್ದೀವಿ. ಸರಿ ಸ್ವಾಮಿ, ಇಷ್ಟು ಮಾತಾಡೋಕ್ಕೆ ಅವಕಾಶ ಬಟ್ಟೆ ಇದ್ದಂಗದೆ ನೋಡಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.